ಚೂಡಿದಾರ್ ಟಾಪ್ಗೆ ನಾವು ಪಾಕೆಟ್ನ ಸ್ಟಿಚ್ ಮಾಡ್ಕೋಬೇಕಂದ್ರೆ ಪೂರ್ತಿಯಾಗಿ ನಾವು ಲೈನಿಂಗು ಮತ್ತು ಮೇನ್ ಪೀಸ್ನ ಈ ರೀತಿ ಜಾಯಿನ್ ಮಾಡ್ಕೊಂಡ್ಬಿಡಬೇಕು. ಪೂರ್ತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಶೋಲ್ಡರೂ ನಾನು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಶೋಲ್ಡರ್ ಜಾಯಿನ್ ಮಾಡಿಟ್ಕೋಬೇಕು. ಸ್ಲೀವ್ನ ಅಟ್ಯಾಚ್ ಮಾಡಬಾರ್ದು. ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಮುಂಚೆ, ಸೈಡ್ ಜಾಯಿನ್ ಮಾಡೋಕ್ಕೆ ಮುಂಚೆ ನಾವು ಇಲ್ಲಿ ಪಾಕೆಟ್ ಸ್ಟಿಚ್ ಮಾಡ್ಕೋಬೇಕಲ್ವ, ಅದಕ್ಕೆ ರೈಟ್ ಸೈಡ್ ನೋಡ್ಕೋಬೇಕು. ನಾನೀಗ 2 ಪೀಸ್ನ ಇಟ್ಟಿದ್ದೀನಿ, ಫ್ರಂಟು ಬ್ಯಾಕ್ ಎರಡೂ ಇದೆ. ಈಗ ಅದ್ರ ಮೇಲೇ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಪಾಕೆಟು ನಮಗೆ ರೈಟ್ ಸೈಡ್ ಬರಬೇಕಲ್ವ, ರೈಟ್ ಸೈಡ್ ಕರೆಕ್ಟಾಗಿ ನೋಡ್ಕೋಬೇಕು. ರೈಟ್ ಸೈಡ್ ಯಾವ ಕಡೆ ಬರುತ್ತೆ ಅಂತ ನೋಡ್ಕೊಂಡಾದಮೇಲೆ ನಾವು ಇಲ್ಲಿ ಸೈಡಲ್ಲಿ ಸೈಡ್ ಕಟ್ ಬರುತ್ತಲ್ವ, ಇಲ್ಲಿ ಟಕ್ ಸಿಕ್ಕಿದ್ದೀವಲ್ಲ, ಅಲ್ಲಿಂದ 1 ಇಂಚು ಮೇಲೆ ಹತ್ರ ಮಾರ್ಕ್ ಮಾಡ್ಕೋಬೇಕು. 1.5 ಇಂಚಷ್ಟು ಮೇಲೆ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಒಂದು 5.5 ಹತ್ರ ಮಾರ್ಕ್ ಮಾಡ್ಕೋಬೇಕು. 5.5 ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಟಕ್ ಸಿಕ್ಕೋಬೇಕು. ಹಾಗೆ ಇಲ್ಲೂ ಕೂಡ ಒಂದು ಟಕ್ ಸಿಕ್ಕೋಬೇಕು. ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಲ್ಲ, ಇಲ್ಲಿ ಸೈಡು ಕಟ್ಸ್ಗೋಸ್ಕರ ನಾವು ಟಕ್ ಸಿಕ್ಕಿದ್ದೀವಲ್ಲ, ಅದು ಇಲ್ಲಿದೆ. ಇಲ್ಲಿಂದ ಮೇಲೆ 1 ಇಂಚ್ ಹತ್ರ 1 ಇಂಚು ಇಲ್ಲ 1.5 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿಂದ ಇಲ್ಲಿಗೆ 5.5 ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಟಕ್ ಸಿಕ್ಕೋಬೇಕು. ಇಲ್ಲಿ ಒಂದು ಟಕ್ಸು, ಇಲ್ಲಿ ಒಂದು ಟಕ್ಸು. ಇಲ್ಲಿ ಪಾಕೆಟ್ ಬರುತ್ತೆ. ಇಲ್ಲಿ ಸೈಡ್ ಸ್ಟಿಚ್ಗೋಸ್ಕರ ನಾವು 2 ಇಂಚ್ನ ಎಕ್ಸ್ಟ್ರಾ ಬಿಡ್ತೀವಿ. ಆದರೆ ಪಾಕೆಟ್ ಇರೋ ಕಡೆ 1 ಇಂಚ್ ಆದರೆ ಸಾಕು, 1 ಇಂಚೇ ಬಿಡಬೇಕಾಗುತ್ತೆ. ಬ್ಯಾಕಲ್ಲೂ ಈ ರೀತಿ ಮಾರ್ಕ್ ಮಾಡ್ಕೋಬೇಕು, ಟಕ್ ಸಿಕ್ಕಿರೋ ಹತ್ರ. ಈಗ ಈ ಪಾರ್ಟ್ಗೆ ಇಷ್ಟು ಮಾಡಿಕೊಂಡು ಪಾಕೆಟ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಾವು ಈ ರೀತಿ ಪೀಸ್ನ ಕಟ್ ಮಾಡಿ ಇಟ್ಕೋಬೇಕು. ಈ ರೀತಿ 2 ಪೀಸ್ನ ಕಟ್ ಮಾಡಿ ಇಟ್ಕೋಬೇಕು. ಉದ್ದ 10, ಅಗಲ 7 ಇಂಚ್ ಆದರೆ ಸಾಕು. ಇದು 7 ಇಂಚು, ಉದ್ದ 10. ಈ ರೀತಿ ಕಟ್ ಮಾಡಿ 2 ಪೀಸ್ನ ಇಟ್ಕೋಬೇಕು. ಹಾಗೆ ಇಲ್ಲಿಂದ 6.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ 6.5 ಹತ್ರ ಮಾರ್ಕ್ ಮಾಡಬೇಕು. ಹಾಗೆ ಇಲ್ಲಿಂದ 1 ಇಂಚ್ ಹತ್ರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಈ ಥರ ಲೈನ್ ಹಾಕ್ಕೊಂಡಾದಮೇಲೆ 1 ಇಂಚನ್ನ ಈಗ ಇದು ನಮ್ಮ ಪಾಕೆಟ್ಗೋಸ್ಕರ ಇದಕ್ಕೆ ನಮ್ಮ ಕೈನ ಈ ರೀತಿ ಇಕ್ಬಿಟ್ಟು ನೋಡಬೇಕು. ಎಷ್ಟು ಲೂಸ್ ಬೇಕೋ ಅಷ್ಟು ಮಾರ್ಕ್ ಮಾಡ್ಕೋಬೋದು. ಈಗ ನಾನು ಹಾಕಿರೋದು ಕರೆಕ್ಟಾಗಿದೆ. ಇಲ್ಲಿ 6.5 ಹಾಕ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನಿಮ್ಗೆ ಆ ಥರ ಏನಾದರೂ ಡೌಟ್ ಇದ್ದರೆ ನಮ್ಮ ಕೈನ ಈ ರೀತಿ ಇಕ್ಬಿಟ್ಟು ನೋಡ್ಕೋಬೇಕು. ಈಗ ಈ ರೀತಿ ಇಕ್ಬಿಟ್ಟು ಇದನ್ನು ಮಾರ್ಕ್ ಮಾಡ್ಕೋಬೇಕು ರೌಂಡ್ ಶೇಪಲ್ಲಿ. ಇಲ್ಲಿಂದ ಇಲ್ಲಿಗೆ 1 ಇಂಚ್ ತಗೊಂಡ್ವಲ್ಲ, ಇಲ್ಲಿಂದ ನಾವು ಶೇಪ್ ತಗೋಬೇಕು. ಈ ಥರನೂ ಮಾಡ್ಕೋಬೋದು, ಇಲ್ಲ ಸ್ಕ್ವೇರ್ ಶೇಪಲ್ಲಿ ಬೇಕಾದರೂ ನಾವು ಪಾಕೆಟ್ನ ಸ್ಟಿಚ್ ಮಾಡ್ಕೋಬೋದು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ 1 ಇಂಚ್ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಈಗ ನಾವು ಈ ಪಾಕೆಟ್ನ ಇಲ್ಲಿ 1 ಇಂಚ್ ಮಾರ್ಕ್ ಮಾಡಿದ್ವಲ್ಲ, ಈ 1 ಇಂಚ್ ಇರೋದು ಇಲ್ಲಿ ಟಕ್ ಸಿಕ್ಕಿದ್ದೀವಲ್ಲ, ಈ ಕಡೆ ಒಂದು ಟಕ್ಸು, ಈ ಕಡೆ ಒಂದು ಟಕ್ ಸಿಕ್ಕಿದ್ದೀವಲ್ಲ, ಅದ್ರ ಮೇಲೆ ಈ ರೀತಿ ಇಟ್ಬಿಟ್ಟು ಇಲ್ಲಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಇದು ಸೀದಾನಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಈ ಪೀಸ್ನ ಕೆಳಗಡೆ ಇಟ್ಬಿಟ್ಟು ಒಳಗಡೆಗೆ ಈ ರೀತಿ ಇಟ್ಬಿಟ್ಟು ಈ 1 ಇಂಚಷ್ಟು ಎರಡನ್ನೂ ಸೇರಿ ಸ್ಟಿಚ್ ಮಾಡ್ಕೋಬೇಕು.
ಅದೇ ರೀತಿ ಈ ಪಾಕೆಟ್ನ ಈ ಕಡೆ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ಇದು ಎರಡು ಸೇಮ್ ಒಂದೇ ಕಡೆ ಬರೋ ಥರ ನೋಡ್ಕೋಬೇಕು. ಈಗ ಇದನ್ನು 1 ಇಂಚಷ್ಟು ಸ್ಟಿಚ್ ಮಾಡ್ಕೋಬೇಕು. ಈಗ ಈ ಪಾಕೆಟ್ನ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬರುತ್ತೆ. ಮತ್ತು ಈ ಕಡೆನೂ ಸ್ಟಿಚ್ ಮಾಡ್ಕೊ ತೋರಿಸ್ತೀನಿ. ಈಗ ಎರಡು ಪೀಸ್ನ ಸ್ಟಿಚ್ ಮಾಡಾದ್ಮೇಲೆ ಈ ರೀತಿ ಬರುತ್ತೆ. ಈಗ ನಾನು ಸ್ಲೀವ್ನ ಜಾಯಿನ್ ಮಾಡಿಬಿಟ್ಟು ಸೈಡ್ ಜಾಯಿನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸ್ಲೀವ್ ರೌಂಡು ಎಷ್ಟಿದೆ ಅಂತ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸ್ಲೀವ್ ರೌಂಡು 7 ಇದೆ. ಇಲ್ಲಿ 1 ಇಂಚ್ ಮಾರ್ಕ್ ಮಾಡಿದ್ವಲ್ಲ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊತ ಬರಬೇಕು. ಈಗ ಸೈಡ್ ಪಾಕೆಟ್ನ ಈ ರೀತಿ ಆಚೆಗೆ ತಗೋಬೇಕು. ಸೈಡ್ ಪಾಕೆಟ್ನ ಈ ರೀತಿ ಹೊರಗಡೆಗೆ ತಗೋಬೇಕು. ಇದನ್ನು ಹೊರಗಡೆಗೆ ತಗೊಂಡು ಒಂದೇ ಸಮ ಇಟ್ಕೊಂಡು ನಾವು ಇದನ್ನು ಪೂರ್ತಿಯಾಗಿ ಹೀಗೆ ಸ್ಟಿಚ್ ಮಾಡ್ಕೊತ ಬರಬೇಕು. ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ನಾವು ಟಕ್ ಸಿಕ್ಕಿದ್ದೀವಲ್ಲ ಇಲ್ಲಿ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊತ ಬಂದು ಇದನ್ನು ಈ ರೀತಿ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡಾದ್ಮೇಲೆ ಎರಡೂ ಈ ರೀತಿ ಒಂದೇ ಸಮ ಇಟ್ಕೊಂಡು ಪೂರ್ತಿ ಸ್ಟಿಚ್ ಮಾಡ್ಕೋಬೇಕು. ಈಗ ಇದನ್ನು ಈ ರೀತಿ ತಿರುಗಿಸ್ಕೋಬೇಕು. ಇಲ್ಲಿ 1 ಇಂಚ್ ಹತ್ರ ನಾವು ಮಾರ್ಕ್ ಮಾಡಿದ್ವಲ್ಲ ಸೇಮ್ ಡ್ರೆಸ್ಗೆ ಯಾವ ರೀತಿ ನಾವು ಸ್ಟಿಚ್ ಮಾಡ್ತೀವೋ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಒಂದು ಸ್ವಲ್ಪ ರಫ್ ಮಾಡಬೇಕು. ಇಲ್ಲಿ ಸೈಡ್ ಕಟ್ಸ್ ಬರುತ್ತಲ್ವ ಇಲ್ಲಿ ರಫ್ ಮಾಡ್ಕೋಬೇಕು. ಈ ಪಾಕೆಟ್ ಈಗ ಈ ರೀತಿ ಬರುತ್ತೆ. ನಮ್ಮದು ಕೈ ಹೋಗೋ ಅಷ್ಟಿದ್ರೆ ಸಾಕಾಗುತ್ತೆ. ನಾವು ಪಾಕೆಟ್ನ ಇಷ್ಟು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ
ಇಲ್ಲಿ ಸೈಡ್ ಕಟ್ ಇರುತ್ತಲ್ವ ಅಲ್ಲಿ ರಫ್ ಮಾಡ್ಕೋಬೇಕು. ಸೇಮ್ ನಾವು ಈ ಪಾಕೆಟ್ ಸ್ಟಿಚ್ ಮಾಡಾದಮೇಲೆ ನಾವು ಚೂಡಿದಾರ್ ಟಾಪ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊತೀವೋ ಸೇಮ್ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ ಇನ್ನೊಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ. ಈಗ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾವು ಸೈಡ್ ಕಟ್ಸ್ನ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ. ಈಗ 1 ಇಂಚ್ ನಾವಿಲ್ಲಿ ಗ್ಯಾಪ್ ಬಿಟ್ಟಿರ್ತೀವಲ್ಲ, ಇಲ್ಲಿ ಸೇಮ್ ನಾವು ನಾರ್ಮಲ್ ಯಾವಾಗೂ ಎಲ್ಲ ಟಾಪ್ಗೂ ಯಾವ ರೀತಿ ಸ್ಟಿಚ್ ಮಾಡ್ಕೊತೀವೋ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಪೂರ್ತಿ ಟಾಪ್ ಸ್ಟಿಚ್ ಮಾಡಾದಮೇಲೆ ಈ ಥರ ಬರುತ್ತೆ ಪಾಕೆಟ್ಟು. ನಮಗೆ ಎಷ್ಟು ಲೂಸ್ ಬೇಕಾದರೂ ಇಟ್ಕೋಬೋದು. ಇಲ್ಲಿ ನೀಟಾಗಿ ಐರನ್ ಮಾಡಿಕೊಂಡ್ರೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಇಷ್ಟೇ ಫ್ರೆಂಡ್ಸ್, ನಾವು ಯಾವುದೇ ಒಂದು ಟಾಪ್ ಸ್ಟಿಚ್ ಮಾಡಬೇಕಾದ್ರೆ ಪಾಕೆಟ್ ಸ್ಟಿಚ್ ಮಾಡೋದು ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.